ಶುರು ಮಾಡ್ತೈತೆ. ಏನೇ ಸಾಧನೆ ಮಾಡಿದ್ರು ಇವ್ರ ಮನೇಲಿ ಇವ್ರ ಅಪ್ಪ ಅಮ್ಮ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಮಾಡಿ ಇವ್ರು ಒಂಚೂರು ಪ್ರೀತಿ ತೋರಿಸ್ದೆ ಇವ್ರನ್ನ ಕುಗ್ಗಿಸ್ಬಿಟ್ಟಿದ್ದಾರೆ. ಅದಕ್ಕೆ ಶಿಷ್ಯ ನೇಣ್ ಹಾಕೊಂಡು ಫ್ರೆಶ್ ಬಂದ್ಬಿಟ್ಟಿದ್ದಾನೆ ಪ್ರಭು. ಅಯ್ಯೋ ಪಾಪ. 18 ಓಟ್ ಹಾಕಿದ್ಯಾ? ಇಲ್ಲ ಯಮ್ಮ ಅಂಕಲ್. ಇರ್ಲಿ ಬಿಡು, ಓಟ್ ಹಾಕಿದ್ರು ಭೂಲೋಕದಲ್ಲಿ ಈ ಸತ್ತ ಪ್ರಜೆಗಳ ತರನೇ ಇರ್ಬೇಕಿತ್ತು. ಚಿತ್ರಗುಪ್ತರ ಪ್ರಭು ನೆಕ್ಸ್ಟ್. ರಾಹುಲ್ 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 ರಾಹುಲ್. ಇವನ ಹೆಸರು ರಾಹುಲ್. ಆಹಾ. ಇವನ ವಯಸ್ಸು ಇನ್ನು 16. ಚಿತ್ರಗುಪ್ತರೆ 16. ಪ್ರಭು ಚಿತ್ರಗುಪ್ತರೆ ರೀಸೆಂಟ್ ಆಗಿ ಬಂದಿರೋ ಡೆತ್ ಲಿಸ್ಟ್ ಅಲ್ಲಿ 20 ಒಳಗಡೆ ಇರೋ ಯುವಕರು ಎಷ್ಟು ಜನ ಇದ್ದಾರೆ ಹೇಳಿ? ಅಯ್ಯೋ ತುಂಬಾ ಜನ ಇದ್ದಾರೆ ಪ್ರಭು. 2023ನೇ ವರದಿ ಪ್ರಕಾರ 13,900 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿತ್ರಗುಪ್ತರೆ ಇವರೆಲ್ಲ ಹೇಗ್ ಸತ್ರು? ಕೈ ಕುಯ್ಕೊಂಡು ವಿಷ ಕುಡ್ದು ನೇಣ್ ಹಾಕೊಂಡು ಧುಮ್ಕಿ ಅವ್ರಿಗವ್ರೆ ನಾನಾ ತರ ಹಿಂಸೆ ಕೊಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಸಾಕು ಸಾಕು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ವಾಟ್ ಯು ಯಂಗ್ಸ್ಟರ್ಸ್ ಆರ್ ಡೂಯಿಂಗ್? ಏನ್ರಿ ಇದು ಯೂತ್? 99.1 ಕ್ಲಾಸ್ಗೆ ಟಾಪರು. ನಡಿನಿ ಅನ್ನ ಸ್ವಲ್ಪ ಕಲ್ಸಕ್ಕೆ ಕೊಡಿ, ಮಗು ಸಿಹಿ ಮಾಡ್ಕೊಳ್ಳಿ. ರಾಜು ನಮ್ಮ ವಯಸ್ಸನ್ನ ಯಾವಾಗಲೂ ನೆನಪಕ್ಕನೆ ಕೊಡ್ಸ್ಕಪ್ಪ. ಲೇ ದಡ್ಡ, ಅವ್ನು ತೆಗ್ದಿರೋ ಮಾರ್ಕ್ಸಲ್ಲಿ ಅರ್ಧನೂ ತೆಗ್ದಿಲ್ವಲ್ಲೋ. ಅವನ್ ತರ ಓದೋದ್ ಕಲಿಯೋ. ಅವ್ನು ನೋಡ್ ಕಲಿಯೋ. ಏನು ನನ್ನ ಪ್ರೋಗ್ರೆಸ್ ಕಾರ್ಡ್ ನೋಡಿಯಪ್ಪ, ಈ ಸತಿ 80% ತೆಗ್ದೀನಿ. ರಾಜ್ಯದೆಷ್ಟು? 97. ಯುವರ್ ಟಾರ್ಗೆಟ್ ಇಸ್ 98. ಓಕೆ, ಓದು. ತಿಂಡಿ ಮಾಡಿದ್ದೀನಿ, ತಿನ್ಕೊಂಡು ಡಬ್ಬಿ ಹಾಕೊಂಡು ಸ್ಕೂಲಿಗೆ ಹೋಗು, ನನಗೆ ಲೇಟ್ ಆಗ್ತಿದೆ. ಈ ತಂದೆ ತಾಯಿ ಮಕ್ಕಳ ಮನಸ್ಸು ಯಾವಾಗ ಅರ್ಥ ಮಾಡ್ಕೊತಾರೋ ಏನೋ. ನಿನ್ನೆ ನಾನು ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದೆ. ಅವರು ಸ್ಕೂಲ್ಗೆ ಹೋಗಿ ಬಂಕ್ ಹೊಡೆದಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ನನ್ನ ಬಗ್ಗೆ ಸ್ವಲ್ಪನೂ ಸಮಯ ಕೊಡ್ತಿಲ್ಲ ಅವರು. ಇಂಥವ್ರ ಜೊತೆ ನಾನು ಬಾಳ್ತಾ ಇದ್ದೀನಿ. ಲೇ ಮಹೇಶ, ಈ ಸಲನು ರಾಜ್ಯನ ಫಸ್ಟ್ ರ್ಯಾಂಕ್ ಬಂದಳು. ಅಮ್ಮ, ಇವತ್ತು ನೀನೇ ನಂಗೆ ಊಟ ಮಾಡ್ಸಮ್ಮ. ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನೀನೇ ತಿನ್ಕೋ. ಯಾಕೋ ನನಗೆ ತುಂಬಾ ಬೇಜಾರಾಗ್ತಿದೆ ಕಣೋ. ಮಚ್ಚ ಒಂದು ಡೋಪ್ ಹೊಡಿ, ಎಲ್ಲ ಸರಿಯಾಗುತ್ತೆ. ಮಹೇಶ, ಯಾಕೋ ಅಷ್ಟು ತಲೆ ಕಟ್ಸ್ಕೊಂಡಿದೀಯಾ? ಎಕ್ಸಾಮ್ ಪ್ರಿಪೇರ್ ಆಗಿದೆ ತಾನೆ? ಚೆನ್ನಾಗಿ ಎಕ್ಸಾಮ್ ಬರೀ. ಯಾರಿಗೆ ಯಾರು ಬರೋದಿಲ್ಲ, ನಮ್ಗೆ ನಾವೇ ಇರ್ಬೇಕಲ್ಲ. ಏ ಪಾರ್ ಕಣೋ. ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಹಾಕೋ. ರಾಹುಲ್, ನಿನಗೆ ಸ್ವಲ್ಪನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನೋ? ನಿಮ್ಮಂಥವ್ರೆಲ್ಲ ಸ್ಕೂಲಲ್ಲಿ ಇರಬಾರ್ದು ಕಣೋ. ಒಟ್ಟು ರಿಮೈಂಡ್ ರೂಪ್ ಹಾಕ್ಬೇಕು ಕಣೋ. ನೀನು ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಲಾಯಕ ಕಣೋ. ನನ್ನ ಮಗ ಏನಾದ್ರು ಮಾಡಿದ್ರೆ ಕತ್ತಿ ಸಾಯಿಸ್ಬಿಡ್ತಾ ಇದ್ದೆ. ಎಲ್ಲ ನಿಮ್ಮಪ್ಪ. ಸರ್, ಏನೋ ಬರಕ್ ಹೇಳಿದ್ರಂತೆ? ನಿಮ್ಮ ಮಗ ಏನ್ ಮಾಡಿದಾನೆ ಗೊತ್ತೇನ್ರಿ? ಏನ್ ಮಾಡ್ದ ಸರ್ ಇವನು? ಅವನ್ನೇ ಕೇಳಿ ಹೇಳ್ತಾನೆ. ಹೇಳೋ. ಏನು ಎಕ್ಸಾಮ್ ಅಲ್ಲಿ ಫೇಲ್ ಆದ? ಅದಲ್ಲ ರೀ.
ಪೇರೆಂಟ್ ಆದವರು ಮಕ್ಕಳು ಏನ್ ಮಾಡ್ತಾರೆ, ಯಾರ ಜೊತೆ ಹೋಗ್ತಾರೆ, ಏನೇನ್ ನೋಡ್ತಾರೆ ಅಂತ ಗಮನ ಹರಿಸ್ಬೇಕೇನೋ. ಏನ್ ಮಾಡ್ದ ಸರ್ ಇವನು? ಏನು ಮಾಡಿದೆ ಬಗಳು? ಇನ್ನೇನ್ ಮಾಡ್ತಾನೆ, ಮೊಬೈಲ್ ತಗೊಂಡ್ ಬಂದು ಸ್ಕೂಲಲ್ಲಿ ಅಷ್ಟಲ್ಲಿ ಒಂದು ವಿಡಿಯೋಗಳು ನೋಡ್ತಾ ಇದ್ದ. ನಮ್ಮ ಸ್ಕೂಲ್ ಮಕ್ಳ ಗತಿ ಏನಾಗ್ಬೇಕಿದ್ರೆ ನೋಡಿ, ಇವ್ರು ಈಗ ಟಿ ಸಿ ಕೊಟ್ಟು ಕಳಿಸ್ತೀನಿ, ಕರ್ಕೊಂಡೋಗಿ. ಸರ್ ಆ ಥರ ಮಾಡಬೇಡಿ, ಬೇಕಾದ್ರೆ ಏನಾದ್ರು ಶಿಕ್ಷೆ ಕೊಡಿ, ಅಲ್ಲ, ತೆಗಿಬೇಡಿ ಸರ್. ಈ ವಿಷಯಗಳ ಹೊರಗಡೆ ಲೀಕ್ ಆದ್ರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗಬೇಕು? ಸ್ವಲ್ಪ ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ? ಕರ್ಕೊಂಡೋಗ್ರಿ ನಿಮ್ಮ ಮಗನ ಫಸ್ಟ್. ಆರಲ್ಲೋ ಅಪ್ಪ ಅಪ್ಪ, ಇವತ್ತು ಸ್ಕೂಲಲ್ಲಿ ನಾನು ಎಲ್ಲರೂ ರೇಗಿಸ್ತಾ ಇದ್ರು ಅಪ್ಪ. ಅದೇನೋ ಅಣ್ಣ ಅಣ್ಣ ಅನ್ಕೊಂಡು ರೇಗಿಸ್ತಾ ಇದ್ರು ಅಪ್ಪ. ಸ್ಕೂಲ್ ವಾಶ್ರೂಮಲ್ಲಿ ಅಣ್ಣನ ಡ್ರಾಯಿಂಗ್ ಬರ್ದು ಅದೇನೋ ಕೆಳಗಡೆ ಹೆಸರೆಲ್ಲ ಬರ್ದಿದ್ರು ಅಪ್ಪ. ನಾನು ಸ್ಕೂಲಿಗೆ ಹೋಗಲ್ಲ ಅಪ್ಪ, ನಂಗೆ ಇಷ್ಟ ಇಲ್ಲ ಅಪ್ಪ. ಯಾರಾದ್ರೂ ಒಬ್ಬರೇ ಒಂಟಿಯಾಗಿ ಸಮಯ ಕಳೀತಾ ಇದ್ರೆ ಅವರ ಹತ್ರ ಹೋಗಿ ಅವರ ಏನ್ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ ಅಂತ ಕೇಳಿ ಅದಕ್ಕೆ ಪರಿಹಾರ ನೀಡಿ. ಒಬ್ಬಂಟಿಗಳಾಗಿ ನರಳಬೇಡಿ, ಸಾರ್ವಜನಿಕವಾಗಿ ಲವಲವಿಕೆಯಿಂದ ಜೀವನ ನಡೆಸಿ. ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದಿ, ಅವ್ರನ್ನ ಕರ್ಬಿಟ್ಟು ಬುದ್ಧಿ ಹೇಳಿ, ಟ್ರೋಲ್ ಗೀಲೆಲ್ಲ ಮಾಡಕ್ ಹೋಗ್ಬೇಡಿ. ಇಫ್ ಯು ಹ್ಯಾವ್ ಟು ಕರೆಕ್ಟ್ ಸಮ್ವನ್, ಕರೆಕ್ಟ್ ಪ್ರೈವೇಟ್ಲಿ. ಇಫ್ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಪಬ್ಲಿಕ್. ಗುಡ್ ಬಾಯ್, ಥ್ಯಾಂಕ್ ಯು. ಆಲ್ಕೋಹಾಲ್, ಸಿಗರೇಟು ಅಡಿಕ್ಷನ್ ಇದ್ರೆ ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ಸೇರಿಸ್ಬೋದು. ಚಿತ್ರ ಹೋಗ್ತಾರೆ ಪ್ರಭು, ಇದಕ್ಕೆಲ್ಲ ಪರಿಹಾರ ಹೀಗೆ ಸಿಗುತ್ತೆ. ಹೌದು ಪ್ರಭು. ಯೂತ್, ಶೋ ಯೋರ್ ಪವರ್. ಯೂತ್. ನೀವೇ ಹೇಳಿ ನಾವೆಲ್ಲ ಏನ್ ಮಾಡೋದು ಅಂತ. ಸಮುದಾಯದ ಪರವಾಗಿ ಅಭಿನಂದನೆಗಳು. ದಯಮಾಡಿ ನಿಮ್ಮ ಪರಿಚಯ ಮಾಡಿಕೊಡಿ.